ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 131ನೇ ಶ್ಲೋಕ. ತತೈ ಪೃಷತ್ಕೈರವಗೀರ್ಯಮಾನಃ ಅವಕೀರ್ಯಮಾನಃ ಶಿತಾನ್ ವಿಪಾಟಾನ್ ಯುಗಪತ್ಸಮಾದದೆ ಜಹಾರತೈರೇವ ಶಿರಾಂಸಿ ತೇಷಾಂ ಹತೇಷು ತೇಷ್ವೇವ ಪರೇ ಪ್ರದುದ್ರುವುಃ. ದುರ್ಯೋಧನನ ಮಂತ್ರಿಗಳು ಭೀಮಸೇನ ದೇವರ ಹತ್ರ ಬಂದ್ರು ಅಂತ ನಾವು ಹಿಂದೆ ನೋಡಿದ್ದೀವಿ. ವಿಂದಾನುವಿಂದ ಅವರು ದುರ್ಯೋಧನನ ತಮ್ಮಂದಿರು. ಅವರನ್ನ ಭೀಮಸೇನ ದೇವರು ಸಂಹಾರ ಮಾಡಿದರು. ಅದಾದ ಮೇಲೆ 5 ಮಂತ್ರಿಗಳು ಸತ್ಯವ್ರತ, ಕುರುಮಿತ್ರ, ಜಯ, ವೃಂದಾರಕ, ಪೌರವ ಅಂತ ಅವರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಇವರು ದುರ್ಯೋಧನನ ಮಂತ್ರಿಗಳು. ಅವರು ಭೀಮಸೇನ ದೇವರ ಹತ್ರ ಬಂದರು ಅಂತ ಹೇಳ್ತಾ ಇದ್ದಾರೆ. ಆ ಯುದ್ಧ ಹೇಗಾಯಿತು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಹ ಭೀಮಃ ತೈಹಿ ಸತ್ಯವ್ರತ ಮೊದಲಾದವರಿಂದ ಪೃಷತ್ಕೈಹಿ ಅವಕೀರ್ಯಮಾಣಃ ಪ್ರಸಾರ್ಯಮಾಣಃ ವರ್ಷಿತಃ ಇತ್ಯರ್ಥಃ. ಆ 5 ಜನ ಮಂತ್ರಿಗಳು ಬಾಣಗಳನ್ನು ಸುರಿತಾರೆ ಭೀಮಸೇನ ದೇವರ ಮೇಲೆ. ಸ್ಥಿತಾನ್ ತೀಕ್ಷ್ಣಾನ್ ವಿಪಾಟಾನ್ ಬಾಣವಿಶೇಷಾನ್ ಯುಗಪತ್ ಸಮಾದದೆ. ಆಗ 5 ತೀಕ್ಷ್ಣವಾದ ಬಾಣಗಳನ್ನ ತೆಗಿತಾರೆ ಭೀಮಸೇನ ದೇವರು. ತೆಗೆದು ತೈಹಿ ಬಾಣೈರೇವ ತೇಷಾಂ ಶಿರಾಂಸಿ ಜಹಾರ. ಆ ಬಾಣಗಳಿಂದಲೇ ಆ 5 ಜನರ ತಲೆಯನ್ನು ಕೂಡ ಕತ್ತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. 5 ಬಾಣಗಳಿಂದ ಏಕಕಾಲದಲ್ಲಿ ಅವರ ಆ 5 ಜನರ ತಲೆಯನ್ನು ಕತ್ತರಿಸಿದ್ರು. ತೇಷು ಹತೇಶ್ವೇವ ಪ್ರದುದ್ರುವುಹು. ಯಾಗ ಈ ಮಂತ್ರಿಗಳು ಸಂಹಾರ ಮಾಡಲ್ಪಟ್ರು, ಆಗ ಸೈನ್ಯ ಎಲ್ಲ ವಾಪಸ್ ಓಡೋಯಿತು ಅಂತ ಹೇಳ್ತಾ ಇದ್ದಾರೆ. ಸಸಿಂಹವತ್ ಕ್ಷುದ್ರ ಮೃಗಾನ್ ಸಮಂತತೋ ವಿದ್ರಾವ್ಯ ಶತ್ರೂನ್ ಹೃದಿಕಾತ್ಮಜಂ ವ್ರಣೇ ಅಭ್ಯಾಗಮತ್ತೇನ ನಿವಾರಿತ ಶರೈಹಿ ಕ್ಷಣೇನ ಚಕ್ರೇ ವಿರತಾಶ್ವಸೂತಂ ಸಗಾಢ ವಿದ್ಧಸ್ತು ವೃಕೋದರೇಣ ರಣಂ ವಿಸೃಜ್ಯಾಪ್ಯ ಯಯೌ ಕ್ಷಣೇನ. ಸಹ ಭೀಮಃ ಕ್ಷುದ್ರ ಮೃಗಾನ್, ಅಲ್ಪ ಶಕ್ತಿಯುಳ್ಳ ಈ ಶೃಗಾಲ, ನರಿ ಮುಂತಾದವುಗಳನ್ನ ಸಿಂಹ ಹೇಗೆ ಅಟ್ಟಿಸ್ಕೊಂಡು ಹೋದಾಗ ಅದೆಲ್ಲ ಓಡಿ ಹೋಗುತ್ತವೋ, ಶತ್ರುಗಳು ಓಡಿ ಹೋಗ್ತವೆ ಆ ಸಿಂಹವನ್ನು ನೋಡಿದರೆ, ಅದೇ ತರ ಕೌರವರ ಸೈನ್ಯ ಓಡಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಆಗ ರಣದಲ್ಲಿ ಹೃದಿಕಾತ್ಮಜ ಅಂದ್ರೆ ಹೃದಿಕ ಅವನ ಮಗ, ಹೃದಿಕನ ಪುತ್ರ ಕೃತವರ್ಮ ಅಂತ ಹೆಸರು. ಕೃತವರ್ಮ ಬರ್ತಾನೆ ಯುದ್ಧಕ್ಕೆ ಅಂತ. ತೇನ ಕೃತವರ್ಮನ ಶರೈಹಿ ನಿವಾರಿತಸ್ಸನ್ ಕ್ಷಣೇನ ವಿರಥ ಅಶ್ವಸೂತಂ ಚಕ್ರೇ. ಒಂದು ಕ್ಷಣದಲ್ಲಿ ಭೀಮಸೇನ ದೇವರು ಆ ಕೃತವರ್ಮನ ರಥ, ಸಾರಥಿ, ಕುದುರೆಗಳು ಎಲ್ಲವನ್ನು ಧ್ವಂಸ ಮಾಡಿಬಿಟ್ರು. ಸಹ ಕೃತವರ್ಮ ವೃಕೋದರೇಣ ಗಾಢಂ ಯಥಾಸ್ಯ ತಥಾ ವಿದ್ಧಃ ಆಹತಸ್ಸನ್ ರಣಂ ವಿಸೃಜ್ಯ ಕ್ಷಣೇನ ಅಪಯಯೋ. ಚೆನ್ನಾಗಿ ಏಟು ತಿಂದ ಕೃತವರ್ಮ ಭೀಮಸೇನ ದೇವರ ಹತ್ರ. ಏಟು ತಿಂದು ತಡ್ಕೊಳ್ಳಿಕ್ಕಾಗದೆ, ಸಹನೆ ಮಾಡ್ಲಿಕ್ಕಾಗದೆ ರಣಭೂಮಿಯನ್ನೇ ಬಿಟ್ಟು ಓಡಿಯೋದ ಅಂತ ಹೇಳ್ತಾರೆ. ಕ್ಷಣೇನ, ಒಂದು ಕ್ಷಣದಲ್ಲಿ ಓಡೋಗ್ಬಿಟ್ಟ ಅಂತ. ವಿಜಿತ್ಯ ಹಾರ್ದಿಕ್ಯ ಮತಾಶು ಭೀಮೋ ವಿದ್ರಾವಯಾಮಾಸ ವರುಥಿನೀಂ ತಾಂ ಸಂಪ್ರೇಷಯನ್ ಸರ್ವ ನರಾಶ್ವ ಕುಂಜರಾನ್ ಯಮಾಯ ಯಾತೋ ಹರಿಪಾರ್ಥ ಪಾರ್ಶ್ವಂ. ಭೀಮಃ ಈ ರೀತಿಯಾಗಿ ಕೃತವರ್ಮನನ್ನ ಗೆದ್ದು ಕೂಡಲೇ ವರುಥಿನೀಂ, ಆ ಸೈನ್ಯವನ್ನೆಲ್ಲ ಓಡಿಸಿದರು ಹಾಗೆ ಅಂತ. ಅದಾದ ಮೇಲೆ ಸರ್ವಾನ್ ಕುಂಜರಾನ್ ಗಜಾಂಚ ಯಮಾಯ ಸಂಪ್ರೇಷಯನ್, ಅಲ್ಲಿ ಏನೇನು ಆನೆಗಳು ಯಾವ್ಯಾವ್ದಿತ್ತೋ ಆ ಎಲ್ಲ ಆನೆಗಳನ್ನು ಕೂಡ ಧ್ವಂಸ ಮಾಡಿದರು, ಸಂಹಾರ ಮಾಡಿ ಯಮಲೋಕಕ್ಕೆ ಅಟ್ಟಿಸಿದರು. ಮಾಡಿ ಹರಿಪಾರ್ಥ ಪಾರ್ಶ್ವಂ ಅಂದ್ರೆ ಕೃಷ್ಣ ಅರ್ಜುನ ಅವರ ಸಮೀಪಕ್ಕೆ ಭೀಮಸೇನ ದೇವರು
ಬಂದ್ರು ಅಂತ. ದೃಷ್ಟೈವ ಕೃಷ್ಣ ವಿಜಯೋ ಪರಮ ಪ್ರಕೃಷ್ಟಃ ತಾಭ್ಯಾಂ ನಿರೀಕ್ಷಿತ ಉತ ಪ್ರತಿಭಾಷಿತಶ್ಚ ಸಂಜ್ಞಾಂ ನೃಪಸ್ಯ ದದಾವಪಿ ಸಿಂಹನಾದಾತ್ ಶ್ರುತ್ವಾ ಪರಾಂ ಮುದಮವಾಪ ಸಚಾಗ್ರೆ ಬುದ್ಧಿಃ. ಸಹ ಭೀಮಃ ಕೃಷ್ಣ ವಿಜಯೋ ದೃಷ್ಟ್ವೈವ ಪರಮ ಪ್ರಕೃಷ್ಟಃ ಸನ್. ಭೀಮಸೇನ ದೇವರು ಬಂದು ಕೃಷ್ಣ ಮತ್ತು ಅರ್ಜುನನನ್ನು ನೋಡ್ತಾ ಇದ್ದಾರೆ. ನೋಡಿ ಭಾರಿ ಸಂತುಷ್ಟನಾಗಿ ಭೀಮಸೇನ ದೇವರು ಕೃಷ್ಣ ವಾರ್ತಾಭ್ಯಾಂ ನಿರೀಕ್ಷಿತಃ ಅನಂತರಂ ಪ್ರತಿಭಾಷಿತಶ್ಚ, ಮೊದಲು ಚೆನ್ನಾಗಿ ನೋಡಿದ್ರಂತೆ, ನೋಡಿ ಮಾತನಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮಾಡಿ ಅಲ್ಲಿ ಯುಧಿಷ್ಠಿರ ಕಾಯ್ತಾ ಇದ್ದಾನೆ. ಯುಧಿಷ್ಠಿರ ಹೇಳಿಯೇ ಭೀಮಸೇನ ದೇವರು ಬಂದದ್ದು ಇಲ್ಲಿ. ಅದರಿಂದ ಇಲ್ಲಿಂದಲೇ ತಾವೆಲ್ಲಿ ಯುದ್ಧರಂಗದಲ್ಲಿ ಇದ್ದರೂ ಅಲ್ಲೇ ಸಿಂಹನಾದವನ್ನ ಮಾಡಿ ಸಂಜ್ಞೆಯನ್ನು ಕೂಡ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಪಾರ್ಥಸೇನೆಯೌ ದೃಷ್ಟೌ ಇತಿ ಅಂದ್ರೆ ಅರ್ಜುನ ಮತ್ತು ಕೃಷ್ಣಾರ್ಜುನನ್ನ ನಾನು ಕಂಡೆ ಹಾಗೆ ಎಂಬ ಒಂದು ಸೂಚನೆ ಬರುವಂತೆ ಒಂದು ಸಿಂಹನಾದವನ್ನ ಮಾಡಿದ್ರು. ಅಗ್ರೇ ಬುದ್ಧಿ ಸಹ ಯುಧಿಷ್ಠಿರಶ್ಚ ಸಿಂಹನಾದಂ ಶ್ರುತ್ವ, ಆ ಯುಧಿಷ್ಠಿರನು ಕೂಡ ಇವರ ಸಿಂಹನಾದವನ್ನ ಕೇಳಿ ಉತ್ಕೃಷ್ಟ ಮುದಂ ಸಂತೋಷಂ ಅವಾಪ, ಭಾರಿ ಸಂತೋಷವನ್ನು ಪಟ್ರು. ಕೃಷ್ಣಾರ್ಜುನರು ಬದುಕಿದ್ದಾರೆ ಹಾಗೆ ಅಂತ ಯುಧಿಷ್ಠಿರ ಭಾರಿ ಸಂತೋಷನಾದ ಅಂತ. ಭೀಮಸ್ಯ ನಾನದತ ಏವ ಮಹಾಸ್ವನೇನ ವಿನ್ಮೂತ್ರ ಶೋಣಿತಮತೋ ಮೃತಿಮಾಪುರೇಕೆ ಭೀತೇಷು ಸರ್ವ ನೃಪತಿಷ್ವಮುಮಾಪತೂರ್ಣಂ ಕರ್ಣೋ ವಿಕರ್ಣ ಮುಖರ ಅಪಿ ಧಾರ್ತರಾಷ್ಟ್ರಾಹ. ನಾನದತಃ ಅಂದ್ರೆ ಭಾರಿ ಶಬ್ದವನ್ನು ಮಾಡಿದರು. ನೋಡಿ ಭೀಮಸೇನ ದೇವರು ಅಲ್ಲಿ ರಣರಂಗದಲ್ಲಿ ಮಾಡಿದ ಶಬ್ದ ಯುಧಿಷ್ಠಿರನಿಗೆ ಕೇಳಬೇಕು ಅಂದ್ರೆ ದೂರ ಇದೆ ಅದು. ಅದರಿಂದ ಜೋರಾಗಿ ನಾದ ಮಾಡಿದ್ದಾರೆ, ಭಾರಿ ಧ್ವನಿ ಬಂತು. ಆ ಸಿಂಹನಾದವನ್ನ ಕೇಳಿಯೇ ಅನೇಕ ಜನ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರಂತ. ಅಲ್ಲಿ ವಿನ್ಮೂತ್ರ ಶೋಣಿತಾನಿ ತೇಷಾಂ ಸಮಾಹಾರಃ ದುರ್ಯೋಧನ ಪಕ್ಷಿನಾಂ ಗುದಲಿಂಗಾಭ್ಯಾಂ ರಕ್ತಸ್ರಾವೋ ಅಭೂತ್. ಇನ್ನು ದುರ್ಯೋಧನ ಪಕ್ಷದಲ್ಲಿ ಯಾರಿದ್ರೋ ಅವರಿಗೆ ಗುದದ್ವಾರದಿಂದ ರಕ್ತನೇ ಸುರಿತಾ ಇತ್ತಂತೆ. ಕೇಚಿತ್ ಮೃತಿಮಾಪುಹು, ಆ ಭೀಮಸೇನ ದೇವರ ಧ್ವನಿಯಿಂದಲೇ ಕೆಲವರು ಮರಣವನ್ನು ಕೂಡ ಹೊಂದಿದ್ರು. ಸರ್ವ ನೃಪತಿಷು ಭೀತೇಷು ಸತ್ಸು, ಎಲ್ಲಾ ರಾಜರು, ಇದು ಸೈನ್ಯದ ಪರಿಸ್ಥಿತಿ. ಆ ಸೈನ್ಯರಿಗೆಲ್ಲ ಒಡೆಯರಾದ ರಾಜರು, ಅನೇಕ ರಾಜರು ತಮ್ಮ ಅನೇಕ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾರಲ್ವೇ, ಆ ರಾಜರು ಕೂಡ ಹೆದರಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೆದರ್ತಾ ಇರುವಾಗ ಕರ್ಣ ಅವನು ಅಲ್ಲಿಗೆ ಯುದ್ಧಕ್ಕೆ ಅಂತ ಬರ್ತಾನೆ. ವಿಕರ್ಣ ಮುಖರಾಹ ಧಾರ್ತರಾಷ್ಟ್ರ ಅಪಿ ಆಪುಹು. ಕರ್ಣ ವಿಕರ್ಣ ಇವನ್ನು ದುರ್ಯೋಧನನ ಅನೇಕ ತಮ್ಮಂದಿರು, ಧೃತರಾಷ್ಟ್ರನ ಮಕ್ಕಳು, ಅವರು ಕೂಡ ಬಂದರು. ಹತ್ವಾ ವಿಕರ್ಣಮುತ ತತ್ರ ಚಿತ್ರಸೇನಂ ಸಂಚೋರ್ಣಿತಂ ಪ್ರವಿದಧೇ ರಥಮರ್ಕಸೂನೋಃ ಘೋರೈಶರೈ ಪುನರಪಿ ಸ ಸಮರ್ಥ್ಯಮಾನಃ ಕರ್ಣೋಪಯಾನಮಕರೋ ಧೃತಮೇವ ಭೀತಾತ್. ಭೀಮಃ ವಿಕರ್ಣಂ ಚಿತ್ರಸೇನಂ ಚ ಹತ್ವ, ಇಬ್ಬರು ದುರ್ಯೋಧನನ ತಮ್ಮಂದಿರು, ಯಾರು ವಿಕರ್ಣ ಮತ್ತು ಚಿತ್ರಸೇನ, ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿ ಅನಂತರ ಯುದ್ಧದಲ್ಲಿ ಅರ್ಕಸೂನೋಹೋ ರಥಂ ಚ, ಅರ್ಕಸೂನು ಅಂದ್ರೆ ಸೂರ್ಯನ ಮಗ ಅಂದ್ರೆ ಕರ್ಣ ಅಂತ ಅರ್ಥ, ಕರ್ಣನ ರಥವನ್ನು ಕೂಡ ಪುಡಿ ಮಾಡಿ ಬಿಸಾಕ್ಬಿಟ್ರು ಭೀಮಸೇನ ದೇವರು. ಸಹ ಕರ್ಣೈಹಿ ಘೋರೈಹಿ ಶರೈಹಿ ಸಮರ್ಧ್ಯಮಾನಸನ್ ಧೃತಂ ಶೀಘ್ರಮೇವ ಭೀಮಾತ್ ಭೀಮಸಕಾಶಾತ್ ಅಪಯಾನಂ ಪಲಾಯನಂ ಅಕರೋತ್. ಒಂದು ತೀಕ್ಷ್ಣವಾದ ಬಾಣವನ್ನು ಬಿಡಬೇಕು ಅಂತ ನೋಡ್ತಾನೆ ಕರ್ಣ, ಅದನ್ನ ಬಿಟ್ಟು ಕೂಡಲೇ ಅಲ್ಲಿಂದ ಪಲಾಯನ ಆಗ್ಬಿಡ್ತಾನೆ, ಕರ್ಣ ಓಡೋಗ್ಬಿಡ್ತಾನೆ. ಭೀಮಸೇನ ದೇವರು ಅಂದ್ರೆ ಕರ್ಣನಿಗೂ ಭಯ, ಅಷ್ಟು ಭಯಾನಕವಾದ ಯುದ್ಧವನ್ನ ಭೀಮಸೇನ ದೇವರು ಮಾಡಿದರು ಅಂತ. ಆಶ್ವಾಸ್ಯ ಚೈವ ಸುಚಿರಂ ಪುನರೇವ ಭೀಮಂ ಯುದ್ಧಾಯ ಯಾತಿ ಧೃತರಾಷ್ಟ್ರ ಸುತೈಸ್ತಥಾನ್ಯೈಃ ತಾಂಶ್ಚೈವ ತತ್ರ ವಿನಿಹತ್ಯ ತಥೈವ ಕರ್ಣೋ ವ್ಯಶ್ವಾಯುಧಃ ಕೃತ ಉತಾಪಯಯೌ ಕ್ಷಣೇನ. ಕರ್ಣಃ, ಆ ಕರ್ಣನಾದವನು ಕೂಡ ರಣರಂಗದಿಂದ ಓಡಿ ಹೋದವನಾಗಿ ಸ್ವಲ್ಪತ್ತು ಶಿಬಿರದಲ್ಲಿ ವಿಶ್ರಾಂತಿಯನ್ನು ಪಡೆದು ಮತ್ತೆ ದುರ್ಯೋಧನ ಮುಂತಾದವರ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾನೆ, ಭೀಮಸೇನ ದೇವರ ಜೊತೆಗೆ ಬರ್ತಾನೆ. ಭೀಮಂ ಪ್ರತಿ ಯುದ್ಧಾಯ ಯಾತಿ, ಭೀಮಸೇನ ದೇವರ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾನೆ. ಆ ಯುದ್ಧದಲ್ಲಿ ಪೂರ್ವವತ್ ವಿನಿಹತ್ಯ, ಹಿಂದೆ ಹೇಗೆ ಧ್ವಂಸ ಮಾಡಿದರೋ ಅದೇ ರೀತಿಯಾಗಿ ಧ್ವಂಸ ಮಾಡಿ
ಆ ಕರ್ಣನ ರಥ ಸಾರಥಿ ಯಾವುದು ಇಲ್ಲದಂತೆ ಮಾಡ್ತಾರೆ. ಅಶ್ವಗಳು ಆಯುಧಗಳು ಯಾವುದು ಇಲ್ಲದಂತೆ ಮಾಡಿ ಒಂದು ಕ್ಷಣದಲ್ಲಿ ಮಾಡಿ ಕರ್ಣನನ್ನು ಕೂಡ ಓಡಿಸ್ಬಿಡ್ತಾರೆ. ಕರ್ಣನು ಕೂಡ ಅಲ್ಲಿಂದ ಓಡೋಗ್ಬಿಡ್ತಾನೆ. ವಿಕರ್ಣ ಚಿತ್ರ ಸೇನಾದ್ಯ ಏವಂ ವೀರತಮಾಸುತಾಃ ಕರ್ಣಸ್ಯ ಪಶ್ಯತೋ ಭೀಮ ಬಾಣಕೃತ್ತ ಶಿರೋಧರಾಃ. ನಿಪೇತುರ್ಧೃತರಾಷ್ಟ್ರಸ್ಯ ರಥೇಭ್ಯಃ ಪೃಥಿವೀತಲೆ ತ್ರಯೋವಿಂಶತಿರೇವಾತ್ರ ಕರ್ಣಸಾಹಾಯ್ಯಕಾರಿಣಃ. ಅಂದ್ರೆ ವಿಕರ್ಣ, ಚಿತ್ರಸೇನ ಮುಂತಾದವರು ವೀರತಮರು. ಇದೇ ರೀತಿಯಾಗಿ ತ್ರಯೋವಿಂಶತಿ ಸಂಖ್ಯಾಕಾಃ ಅತ್ರ ಯುದ್ಧೇ ಸಹಾಯಕಾರಿಣಃ ಧೃತರಾಷ್ಟ್ರಸ್ಯ ಸುತಾಃ. 23 ಜನರು ಧೃತರಾಷ್ಟ್ರನ ಮಕ್ಕಳು, ಅಂದರೆ ದುರ್ಯೋಧನನ ಸಹೋದರರು, ಅಂದಿನ ದಿವಸ ಯುದ್ಧದಲ್ಲಿ ಭೀಮಸೇನ ದೇವರು ಸಂಹಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. 100 ಜನ ಮಕ್ಕಳು ಧೃತರಾಷ್ಟ್ರನಿಗೆ. ಆ ದಿವಸ ಯುದ್ಧದಲ್ಲಿ 23 ಜನ ಅವರನ್ನ ಭೀಮಸೇನ ದೇವರು ಸಂಹಾರ ಮಾಡಿದರು. ಕರ್ಣ ಸಹಾಯ ಕಾರಿಣ, ಸಂಹಾರ ಮಾಡಿದ್ಯಾಕೆ? ಕರ್ಣನಿಗೆ ಸಹಾಯ ಮಾಡಿದ್ದಕ್ಕೆ ಅವರನ್ನೆಲ್ಲ ಸಂಹಾರ ಮಾಡಿದರು. ಅದಲ್ಲೇ ಪ್ರತಿಜ್ಞೆ ಮಾಡಿದರು, 100 ಜನರನ್ನು ಕೂಡ ನಾನೇ ಕೊಂದಾಗ್ತೀನಿ ಅಂತ. ಅಂದ್ರೆ ಈ ಸಂದರ್ಭದಲ್ಲಿ ಮಾಡಿದರು. ಈ ರೀತಿಯಾಗಿ ಭೀಮ ಬಾಣೈಹಿ ಕೃತ್ತಾನಿ ಶಿರೋಧರಾನಿ ಗಲಾಹ ಯೇಷಾಂ ತಥಾಭೂತ ಸಂತಹ ರಥೇಭ್ಯಃ ಸಕಾಶಾತ್ ಪೃಥಿವೀತಲೆ ನಿಪೇತುಹು. ಇಷ್ಟೆಲ್ಲ ಸಂಹಾರ ಮಾಡಿ ಭೀಮಸೇನ ದೇವರು ಕರ್ಣನನ್ನ ನೋಡ್ತಾರೆ. ಆ ಕರ್ಣನ ಕುತ್ತಿಗೆಯನ್ನ ಗುರಿ ಇಟ್ಟು ಒಂದು ಬಾಣವನ್ನು ಬಿಡ್ತಾರೆ ಭೀಮಸೇನ ದೇವರು. ತಥಾಭೂತ ಸಂತಹ ರಥೇಭ್ಯಃ ಸಕಾಶಾತ್ ಪೃಥಿವೀತಲೆ ನಿಪೇತು. ಬಾಣ ಬರ್ತಾ ಇದೆ ಅಂತ ಹೇಳಿ ಕರ್ಣ ರಥದಿಂದ ಜಿಗಿದು ಭೂಮಿಗೆ ಬೀಳ್ತಾನೆ. ಏಕವಿಂಶತಿ ವಾರಂ ಚ ವ್ಯಶ್ವಸೂತ ರಥಧ್ವಜಃ ಗಾಢಂ ಅಭ್ಯರ್ಧಿತಃ ತೀಕ್ಷ್ಣೈಃ ಶರೈಃ ಭೀಮೇನ ಸಂಯುಗೆ. ಪ್ರಾಣ ಸಂಶಯಮಾಪನ್ನಃ ಸರ್ವಲೋಕಸ್ಯ ಪಶ್ಯತಃ ರಣಂ ತ್ಯಕ್ತ್ವಾ ಪ್ರದುದ್ರಾವ ರುದಂ ದುಃಖಾತ್ ಪುನಃ ಪುನಃ. ಹೇಗೆ ಕರ್ಣನನ್ನ ಹೀಯಾಳಿಸ್ಬಿಟ್ಟಿದ್ದಾರೆ ನೋಡಿ. ಏಕವಿಂಶತಿ ವಾರಂ, ಒಂದೊಂದು ಬಾರಿಯೂ ರಥ, ಕುದುರೆಗಳು, ಸಾರಥಿ, ಆಯುಧಗಳು ಇದೆಲ್ಲವನ್ನು ಧ್ವಂಸ ಮಾಡಬೇಕು. ಕರ್ಣ ಹೋಗಿ ಮತ್ತೆ ಇನ್ನೊಂದು ರಥ, ಆಯುಧ ಇತ್ಯಾದಿಗಳನ್ನು ತರಬೇಕು. ಈ ರೀತಿಯಾಗಿ ಎಷ್ಟು ಬಾರಿ ಆಯ್ತು? 21 ಬಾರಿ ಆಯ್ತು. ಸುಸ್ತಾಗೋಯ್ತು ಕರ್ಣನಿಗೆ. ಏನ್ ಮಾಡೋದು ಈ ಭೀಮಸೇನ ದೇವರನ್ನ ಅಂತ, ಇನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಶರೈಹಿ ಭೀಮೇನ ಸಂಯುಗೆ ಪ್ರಾಣ ಸಂಶಯ ಮಾಪನ್ನಃ, ಅವನಿಗೆ ಪ್ರಾಣ ಭೀತಿನೇ ಬಂದೋಯ್ತು. ಇನ್ನೇ ನನ್ನ ಪ್ರಾಣ ಉಳಿಯಲ್ಲ ಅಂತ ತಿಳಿದು ಎಲ್ಲಾ ಜನರು ನೋಡುವಂತೆ, ಸರ್ವಲೋಕಸ್ಯ ಪಶ್ಯತಃ ಎಲ್ಲರೂ ನೋಡುವಂತೇನೆ, ರಣಂ ತ್ಯಕ್ತ್ವಾ ಪ್ರದುದ್ರಾವ, ರಣವನ್ನ ಬಿಟ್ಟು, ರಣರಂಗ ಬಿಟ್ಟು ಓಡಿ ಹೋಗ್ತಾನೆ ಕರ್ಣ. ರುದನ್ ದುಃಖಾತ್ ಪುನಃ ಪುನಃ, ಮತ್ತೆ ಮತ್ತೆ ದುಃಖದಿಂದ ಅಳ್ತಾ ಇದ್ದಾನಂತ. ಏನು ಮಾಡ್ಲಿಕ್ಕಾಗಲ್ಲ ಭೀಮನನ್ನ ಅಂತ ಮತ್ತೆ ಮತ್ತೆ ಅಳ್ತಾ ಎಲ್ಲರೂ ನೋಡುವಾಗಲೇ ರಣವನ್ನ ಬಿಟ್ಟು ಹೋಗ್ತಾನೆ ಅಂತ ಕರ್ಣನ ಒಂದು ಪರಾಜಯ, ಭೀಮಸೇನ ದೇವರ ಒಂದು ಮಹಾ ಪರಾಕ್ರಮ, ಕರ್ಣನ ಪರಾಜಯ, ಅದನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಆಚಾರ್ಯರು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.